ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಟ್ರೈ ಮಾಡಿ, ಇದೊಳ್ಳೆ ಲೆಮನ್ ಫ್ಲೇವರ್ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಳ್ಳೆ ಡಯಟ್ ರೆಸಿಪಿ. ನೀವು ಇದನ್ನು ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಬಿಟ್ಟಿದೆ. ಸೊ ನಾನು ಆ ಬಿಸಿನೀರು ತುಂಬ ಬಿಸಿ ಇರುತ್ತೆ ನೀವು ಹಾಗೆ ಹಾಕಿದ್ರೆ. ಸೊ ಅದು ಫಸ್ಟ್ ನೀರೆಲ್ಲ ತೆಗೆದು ನಾನೇನು ಮಾಡಿದ್ದೀನಿ, ಸ್ವಲ್ಪ ಕೋಲ್ಡ್ ವಾಟರ್ನ ಆ್ಯಡ್ ಮಾಡಿದ್ದೀನಿ. ಒಂದು 2 ನಿಮಿಷ ಕೋಲ್ಡ್ ವಾಟ್ರಲ್ಲಿ ಇದ್ದರೆ ಅದೆಲ್ಲ ಚೆನ್ನಾಗಿ ಬಿಸಿ ನೀರೆಲ್ಲ ಹೋಗುತ್ತಲ್ಲ, ನೀವು ಆರಾಮ್ಸೆ ಹಿಂಡ್ಬೋದು ಅಂತಂದ್ಬಿಟ್ಟು ಕೋಲ್ಡ್ ವಾಟ್ರಲ್ಲಿ ಮತ್ತೆ ಒಂದು ಸಲ ನಾರ್ಮಲ್ ವಾಶ್ ಮಾಡಿಕೊಂಡು, ಈಗ ಎಕ್ಸ್ಟ್ರಾ ನೀರು ಏನಿರುತ್ತೋ ಆ ಸೋಯಾ ಚಂಕ್ಸ್ ಏನು ಹೀರ್ಕೊಂಡಿರುತ್ತೋ ಅದನ್ನು ಕ್ಲೀನಾಗಿ ಸ್ಕ್ವೀಸ್ ಮಾಡಿ, ಅಂದರೆ ಚೆನ್ನಾಗಿ ಹಿಂಡಿಬಿಟ್ಟು ಈ ಕಡೆ ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ನಾನ್ ವೆಜಿಟೇರಿಯನ್ಸಿಗೆ ಸಿಕ್ಕಾಪಟ್ಟೆ ಪ್ರೋಟೀನ್ ಆಪ್ಷನ್ ಇರುತ್ತೆ, ವೆಜಿಟೇರಿಯನ್ಸ್ಗೆ ತುಂಬ ಕಡಿಮೆ. ಪನ್ನೀರ್ ಬಿಟ್ಟರೆ ನಾವು ಬೇರೆ ಯಾವುದೂ ಆಪ್ಷನ್ ಇಲ್ಲ ಅಂತ ಅನ್ಕೊತಿರ್ತೀವಲ್ವ. ಸೊ ಇದು ಕೂಡ ಟ್ರೈ ಮಾಡಿ ಒಂದು ಸಲ, ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ದಿಸ್ ಈಸ್ ಅ ಡಯಟ್ ಫುಡ್. ಸೊ 1 ಬೌಲ್ ನೀವು ಈ ಸೋಯಾ ಚಂಕ್ಸ್ ತಿಂದರೆ ಸಾಕು, ಹೊಟ್ಟೆ ತುಂಬುತ್ತೆ. ಡಯಟ್ ಫುಡ್ ಕೂಡ ಹೌದು. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ